ರಾಜಕೀಯದ ಒಂದು ಕೆಟ್ಟ ಸ್ಥಿತಿ ಏನಪ್ಪ ಅಂತಂತಂದರೆ ಈ ಹೆಣ್ಣುಮಕ್ಕಳನ್ನು ಬಿಟ್ಬಿಟ್ಟು ಆಟ ಆಡಿಸೋದು, ಹನಿ ಟ್ರ್ಯಾಪ್ ಮಾಡಿಸೋದು. ಹೌದು, ಸಚಿವರಿಗೆ ಹನಿ ಟ್ರ್ಯಾಪ್ ಆಗಿರೋದು ನಿಜ ಅಂತಾರೆ ಸತೀಶ್ ಜಾರಕಿಹೊಳಿ. ನಿಜಕ್ಕೂ ಇದು ದೊಡ್ಡ ಸಂಗತಿ ಹೌದು ಅನ್ನೋದಾದರೆ, ಸಚಿವರ ಮೇಲೆ ಎರಡೆರಡು ಬಾರಿ ಹನಿ ಟ್ರ್ಯಾಪ್ ಆಗಿದೆ. ಅದಕ್ಕೆ ಟ್ರೈ ಮಾಡಿದ್ದಾರೆ. ಬೇರೆ ಪಕ್ಷದ ನಾಯಕರು ಹನಿ ಟ್ರ್ಯಾಪ್ ಮೇಲೆ ಸಿಕ್ಕಾಕೊಂಡಿದ್ದಾರೆ. ಇದೇ ಕೆಲವರಿಗೆ ಬಂಡವಾಳ ಅಂತ ಕೂಡ ಸತೀಶ್ ಹೇಳಿದ್ದಾರೆ. ಸಂಬಂಧಪಟ್ಟಂಥ ಸಚಿವರಿಗೆ ದೂರು ಕೊಡೋಕೆ ಹೇಳಿದ್ದೀನಿ ಅಂತ ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದೇ ಹೇಳಿದಿಲ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿದ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡಿವಾಣಕ್ಕೂ ಮತ್ತು ಯಾರಿದ್ದಾರೆ ಅದು ಹಿಂದುಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, ಸಿ ಎಮ್ ಅವ್ರ ಜೊತೆ ಮಾತಾಡ್ತೀವಿ. ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದರಲ್ಲಿ ಏನೋ ಬರೀ ನಮ್ಮವ್ರು ಅಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಹಾಂ, ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪ್ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ. ಅವ್ರ ಹೆಸರು ಕೇಳಿ ಬಂದಿತ್ತು, ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ಬ್ರೇಕ್ ಆಗಬೇಕು. ಸೊ ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಹಿಂದಿನ ಸರ್ಕಾರದಲ್ಲೂ ಆಗಿದೆ, ಈಗಿನ ಸರ್ಕಾರದಲ್ಲೂ ಕೂಡ ಆಗ್ತಾ ಇದೆ. ಇಬ್ಬರು ಮಂತ್ರಿಗಳನ್ನು ಇಟ್ಕೊಂಡು ಅವ್ರನ್ನ ಹನಿ ಟ್ರ್ಯಾಪಿಗೆ ಬೀಳಿಸಲಾಗಿದೆ ಅನ್ನುವಂಥ ಮಾತು. ನಿಜಕ್ಕೂ ಇದೊಂದು ದೊಡ್ಡ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಡಿ ಅಂತ ಕೂಡ ನಾನು ಹೇಳಿದ್ದೀನಿ ಅಂತಾರೆ ಸತೀಶ್ ಜಾರಕಿಹೊಳಿ. ಯಾರ ಮೇಲೆ ಈ ರೀತಿ ಪ್ರಯತ್ನಗಳಾಗಿದೆ, ಮಾಡಿಸಿರುವಂಥವ್ರು ಯಾರು, ಇದೆಲ್ಲದರ ಬಗ್ಗೆ ವಿಚಾರಗಳು ಹೊರಗಡೆ ಬರಬೇಕಾಗಿದೆ.